ಎಲ್ಲರಿಗೂ ಸುಶಾಂತಿ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಬದನೆಕಾಯಿ ದಮ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನೋಡೋಣ. ಈ ಬಿರಿಯಾನಿ ಬಂದು ನಾನ್ ವೆಜ್ ಬಿರಿಯಾನಿಗೆ ಯಾವುದೇ ಥರ ಕಡಿಮೆ ಇಲ್ದಿರ, ಕಾಂಪ್ರಮೈಸ್ ಇಲ್ದಿರ ಸೇಮ್ ಟೇಸ್ಟ್ ಕೊಡುತ್ತೆ. ಸೊ ಇನ್ನೇನು ತಡ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಬದನೆಕಾಯಿ ಬಿರಿಯಾನಿ ಮಾಡ್ತಿದ್ದೀವಿ ಅಂದರೆ ಬದನೆಕಾಯಿ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಇಲ್ಲಿ ನಾನು ಅರ್ಧ kg ಬದನೆಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಉಂಡೆ ಬದನೆಕಾಯಿ, ಆದರೆ ನೀವು ಸ್ವಲ್ಪ ಹೆಚ್ಚಿಗೆ ತಂದಿಟ್ಕೊಂಡ್ರೆ ಬೆಸ್ಟು. ಏನಕ್ಕೆ ಅಂದರೆ ಈ ಬದನೆಕಾಯಿ ಒಂದ್ಸರಿ ಕೊಳ್ತೋಗಿರುತ್ತೆ, ಒಂದ್ಸರಿ ಒಳಗಡೆಯಿಂದ ಗೊತ್ತಿರಲ್ಲ, ಹುಳ ಎಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ತಂದಿಟ್ಕೊಳ್ಳಿ. ಈಗ ಬೇಕಾಗಿರುವಂತಹ ಸಾಮಗ್ರಿಗಳು: 2 ಟೇಬಲ್ ಸ್ಪೂನಿನಷ್ಟು ಒಣ ಕೊಬ್ಬರಿ, 1 ಟೇಬಲ್ ಸ್ಪೂನಿನಷ್ಟು ಧನ್ಯಕಾಳು, 7 ಮೆಣಸುಕಾಳು, 3 ಲವಂಗ, ಜಾಕ ಇಷ್ಟು ಚಿಕ್ಕದಿದ್ದರೆ ಸಾಕು, ಅರ್ಧ ಟೇಬಲ್ ಸ್ಪೂನಿನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಿನಷ್ಟು ಗಸಗಸಿ, 2 ಏಲಕ್ಕಿ, ಚಕ್ಕೆ ಇಷ್ಟು ಚಿಕ್ಕದಿದ್ದರೆ ಸಾಕು, 4 ಹಸಿರು ಮೆಣಸಿನ್ಕಾಯಿ, ಖಾರ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಒಂದು 10 ಗೋಡಂಬಿನ ತಗೋತಾ ಇದ್ದೀನಿ. ಇದೊಂದೇ ಅಲ್ಲ, ಮತ್ತೊಂದು ಪ್ಲೇಟ್ ಕೂಡ ಇದೆ, ಅದರಲ್ಲೂ ತೋರಿಸ್ತೀನಿ. 1.5 ಟೇಬಲ್ ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ ಇಷ್ಟು ಸಣ್ಣದಿದ್ದರೆ ಸಾಕು, ಹಾಗೆ 2 ಬಿರಿಯಾನಿ ಎಲೆ, 1 ಅನಾನಸ್ ಹೂವು ಈ ಥರ ಪೆಟಲ್ಸ್ ತೊಗೊಂಡಿದ್ದೀನಿ, 3 ಮರಾಠ ಮೊಗ್ಗು ಇಷ್ಟು ಚಿಕ್ಕದಿರಬೇಕು, 5 ಮೆಣಸು, ಜಾಪತ್ರೆ ಇಷ್ಟು ಸೈಜ್ ಇದ್ದರೆ ಸಾಕು. ಇಲ್ಲಿ 5 ಲವಂಗಗಳನ್ನ ತೊಗೊಂಡಿದ್ದೀನಿ, 3 ಏಲಕ್ಕಿ. ಸೊ ಇಷ್ಟಿದ್ರೆ ಸಾಕು. ಇದೊಂದೇ ಪ್ಲೇಟಲ್ಲ, ಮತ್ತೊಂದು ಪ್ಲೇಟ್ ಇದೆ. 5 ಹಸಿರು ಮೆಣಸಿನ್ಕಾಯಿ, 4 ಮೀಡಿಯಮ್ ಸೈಜಿನ ಟೊಮೊಟೊ, 10 ಗೋಡಂಬಿ, 5ರಿಂದ 6 ಮೀಡಿಯಮ್ ಸೈಜ್ನ ಈರುಳ್ಳಿ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಈಗ ಇದೊಂದೇ ಪ್ಲೇಟಲ್ಲ, ಮತ್ತೊಂದು ಪ್ಲೇಟ್ ಇದೆ. 1 ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು, 1 ಕಟ್ಟಿನಷ್ಟು ಪುದೀನ ಸೊಪ್ಪು. ಇಷ್ಟಿದ್ರೆ ಸಾಕಾಗೋಗುತ್ತೆ. ಮುಂದೆ ಏನು ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಇಲ್ಲಿ ನಾನು ತೋರಿಸ್ತಿರುವಂತಹ ಎಲ್ಲ ಮಸಾಲೆಗಳನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಪೇಸ್ಟ್ ಮಾಡ್ಕೋಬೇಕು. ಹಾಗಂತ ಹೆಚ್ಚಿಗೆ ನೀರು ಹಾಕಿ ನೀವು ತೆಳ್ಳಗೆ ಮಾಡಬಾರ್ದು, ಸ್ವಲ್ಪ ಪೇಸ್ಟ್ ಥರ ಗಟ್ಟಿ ಇರಬೇಕು. ಈ ವಿಡಿಯೋ ಇಷ್ಟ ಆಗಿ ನೀವು ಇಲ್ಲಿ ತನಕ ಬಂದಿದ್ರೆ ಅಂದರೆ ನನಗೂ ಅರ್ಥ ಆಗ್ತಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಥರ ಲೈಕ್ ಮಾಡೋದ್ರಿಂದ ನಮಗೂ ಇಂಟ್ರೆಸ್ಟ್ ಬರುತ್ತೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡಲಿಕ್ಕೆ. ಈಗ ನಾವು ವಿಡಿಯೋದಲ್ಲಿ ಕಂಟಿನ್ಯೂ ಆಗೋಣ ಬನ್ನಿ. ಈಗ ನಾನು ಈ ಬಿರಿಯಾನಿ ಮಾಡಲಿಕ್ಕೆ ಅಕ್ಕಿನ ನೆನೆಸಿಡ್ತಾ ಇದ್ದೀನಿ. ಇಲ್ಲಿ ನಾನು ಬಳಕೆ ಮಾಡ್ತಿರೋದು ನಾರ್ಮಲ್ ಅಕ್ಕಿನ. ಕೆಲವರು ಬಾಸ್ಮತಿ ರೈಸ್ನು ನೆನೆಸ್ತಾರೆ. ಅವ್ರೇನು ಮಾಡಬೇಕು ಅಂದರೆ, ನೀವು ಬಿರಿಯಾನಿ ಮಾಡೋಕ್ಕೂ 20 ನಿಮಿಷ ಇದೆ ಅನ್ನಂಗೆ ನೆನೆಸಿಡ್ಬೋದು. ಅಕಸ್ಮಾತ್ ಈ ಥರ ನಾರ್ಮಲ್ ಅಕ್ಕಿ ನೆನೆಸಿಡ್ತೀರಾ ಅಂದರೆ ಅರ್ಧ ಗಂಟೆ ನೆನೆಸಿಡಬೇಕಾಗತ್ತೆ. ಇಲ್ಲಿ ನಾನು ಸಂಪೂರ್ಣ 2 ಲೋಟ ಅಷ್ಟು ಅಕ್ಕಿನ ಈ ಥರ ನೆನೆಸಿಡ್ತಾ ಇದ್ದೀನಿ ಅರ್ಧ ಗಂಟೆಗೋಸ್ಕರ. ಓಕೆನಾ? ಬಾಸ್ಮತಿ ಇದ್ದರೆ 20 ನಿಮಿಷದವರೆಗೆ ನೆನೆಸಿಟ್ರೆ ಸಾಕು. ಈಗ ನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಬೆರಕೆ ಮಾಡಿ ಈ ಥರ ನೀಟಾಗಿ ಕಲಿಸ್ಕೋಬೇಕು. ಏನಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಅಂದರೆ, ಈ ಬದನೆಕಾಯಿಗಳು ಫ್ರೆಶ್ ಆಗಿರಬೇಕು. ಇವಾಗ ನಾವು ಕಟ್ ಮಾಡಿದ ತಕ್ಷಣವೇ ಅಡುಗೆ ಸ್ಟಾರ್ಟ್ ಮಾಡೋದಿಲ್ಲ ಅಲ್ವಾ? ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ, ಈ ಥರ ಕಟ್ ಮಾಡಿ ನೀವು ಆ ಥರ ಉಪ್ಪಿನ ನೀರಲ್ಲಿ ಹಾಕೋ ಥರ ಆದಲ್ಲಿ ಈ ಬದನೆಕಾಯಿ ಅನ್ನೋದು ಫ್ರೆಶ್ ಆಗಿರುತ್ತೆ. ಓಕೆನಾ? ಇಲ್ಲಿ ನೀವು ಈ ಥರ ಕಟ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ, ಒಂದು ವೇಳೆ ಅದರಲ್ಲಿ ಹುಳ ಇರೋ ಥರ ಅಥವಾ ಏನಾದ್ರು ಅದರೊಳಗಡೆ ಕಪ್ಪಗಿರೋ ಥರ ಇದ್ದರೆ ಇಂಥ ಟೈಮಲ್ಲಿ ನೋಡಿ ಹಾಕ್ಕೋಬೇಕಾಗತ್ತೆ. ನಾನೇನಕ್ಕೆ ಸ್ವಲ್ಪ ಹೆಚ್ಚಿಗೆ ಬದನೆಕಾಯಿ ಕ್ವಾಂಟಿಟಿ ತಗೊಳ್ಳಿ ಅಂತ ಹೇಳಿದೆ ಅಂದರೆ, ನೀವು ತಗೊಳ್ಳೋ KGs ಕ್ವಾಂಟಿಟೀಸ್ಗೂ ಇದಕ್ಕೂ ಮ್ಯಾಚ್ ಆಗಬೇಕು ಅಂತ ಹೇಳಿ. ಈಗ ನೆಕ್ಸ್ಟ್ ಪ್ರೋಸೆಸ್ ನೋಡೋಣ. ಈ ಥರದೊಂದು ದೊಡ್ಡ ಬಾಣಲಿನಲ್ಲಿ ನಾನು ಕಾಫಿ ಟೀ ಕುಡಿತಾರಲ್ಲ ಆ ಗ್ಲಾಸಲ್ಲಿ 1 ಗ್ಲಾಸಿನಷ್ಟು ಎಣ್ಣೆ, 1.5 ಟೇಬಲ್ ಸ್ಪೂನಿನಷ್ಟು ತುಪ್ಪ. ಇದು ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಅದರಲ್ಲಿ ನಾನು 5ರಿಂದ 6 ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಕಟ್ ಮಾಡಿದ್ನಲ್ಲ, ಸೊ ಅದನ್ನು ಹಾಕ್ಕೊಂಡು ನಾನಿಲ್ಲಿ ರೋಸ್ಟ್ ಮಾಡ್ತಾ ಇರ್ತೀನಿ. ಎಷ್ಟು ತನಕ ರೋಸ್ಟ್ ಮಾಡಬೇಕು ಅಂದರೆ, ಇದು ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಟರ್ನ್ ಆಗೋವರೆಗೆ ಸಂಪೂರ್ಣವಾಗಿ ಇದು ಎಷ್ಟು ರೋಸ್ಟ್ ಪಾಸಿಬಲ್ಲೋ ಅಷ್ಟುವರೆಗೆ ಇದನ್ನು ರೋಸ್ಟ್ ಮಾಡಿ. ಬಿರಿಯಾನಿ ಮಾಡಬೇಕಾದ್ರೆ ನೀವು ಎಷ್ಟು ಈರುಳ್ಳಿನ ರೋಸ್ಟ್ ಮಾಡ್ತಿರೋ ಅಷ್ಟು ನಿಮಗೆ ಟರ್ನಿಂಗ್ ಪಾಯಿಂಟ್, ಅಂದರೆ ಅಷ್ಟು ಟೇಸ್ಟ್ ಫ್ಲೇವರ್ ಕೊಡುತ್ತೆ ಇದು. ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇಷ್ಟು ನಾನು ಈರುಳ್ಳಿನ ಅಟ್ ಎ ಟೈಮ್ ಬಳಕೆ ಮಾಡ್ತಿಲ್ಲ, ಅರ್ಧ ಈಗ ಬಳಕೆ ಮಾಡ್ತೀನಿ, ಅರ್ಧ ಗಾರ್ನಿಷ್ ಬಂದಾಗ ಬಳಕೆ ಮಾಡ್ತೀನಿ. ಸೊ ಹಾಗಾಗಿ ಈಗ ನಾನು ಅರ್ಧ ಈರುಳ್ಳಿನ ತೆಗೆದು ಒಂದು ಬೌಲ್ನಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಗೆ ಅರ್ಥ ಆಯ್ತಂತಲೇ ಅನ್ಕೋತಿದ್ದೀನಿ. ಈಗ ನಾನು ಮಿಕ್ಕಿರುವಂತಹ ಈರುಳ್ಳಿಗಳನ್ನ ಒಂದು ಸೈಡಿಗೆ ಎತ್ತಿಟ್ಟು, ಈಗ ಇದರಲ್ಲಿ ನಾನು ಬಾಕಿ ಇವಾಗ ನಾನು ಮಸಾಲೆಗಳನ್ನ ತೋರಿಸ್ತಿದ್ದೀನಲ್ಲ, ಈ ಮಸಾಲೆಗಳನ್ನೆಲ್ಲನೂ ಹಾಕಿ 1 ನಿಮಿಷದವರೆಗೆ ಇದನ್ನು ರೋಸ್ಟ್ ಮಾಡಬೇಕು. ಹೆಚ್ಚಿಗೆ ರೋಸ್ಟ್ ಮಾಡಬೇಡಿ, ಇದನ್ನು ಜಸ್ಟ್ 1 ನಿಮಿಷದವರೆಗೆ ಈ ಥರ ಸೌಟ್ ಆಡಿಸಿದ್ದಾದಮೇಲೆ ಅದರಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತು
10 ಗೋಡಂಬಿನ ಈ ಥರ ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷದವರೆಗೆ ರೋಸ್ಟ್ ಮಾಡಬೇಕು. ಆ ಗೋಡಂಬಿ ಅನ್ನೋದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೆ. ಇಷ್ಟಾಗಿದ್ದಾದಮೇಲೆ ಇದರೊಳಗೆ ನಾವು ಒಂದು ಟರ್ನಿಂಗ್ ಪಾಯಿಂಟ್ ಸೀಕ್ರೆಟ್ ಹೇಳ್ತೀನಿ. ಏನು ಅಂದರೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಈ ಥರ ಒಗ್ಗರಣೆ ಹಾಕೋ ಟೈಮಲ್ಲಿ ಎಣ್ಣೆಯಲ್ಲಿನೇ ನೀವು ಹಾಕಿ ಈ ಥರ ರೋಸ್ಟ್ ಮಾಡೋ ಥರ ಇದ್ದರೆ ನೀವು ತಿನ್ನಬೇಕಾದ್ರೆ ಬಿರಿಯಾನಿ ಫ್ಲೇವರು ಸಖತ್ತಾಗಿರುತ್ತೆ. ನೀವು ಈ ಬಿರಿಯಾನಿನೇ ಅಲ್ಲ, ನೀವು ಬಾಕಿ ಯಾವ ಬಿರಿಯಾನಿ ಮಾಡಿದ್ರು, ಮಟನ್ ಮಾಡಿದ್ರು ಅಥವಾ ಚಿಕನ್ ಮಾಡಿದ್ರು, ಯಾವುದೇ ಥರ ಮಾಡಿದ್ರು ನೀವು ಇದೊಂದನ್ನು ಫಾಲೋ ಆಗಿ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಸೊ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ 1.5 ಟೇಬಲ್ ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕಿ ಒಮ್ಮೆಲೆ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಎಲ್ಲಿವರೆಗೆ ಅಂದರೆ ಹಸಿ ವಾಸನೆ ಹೋಗುವರೆಗೆ ಸ್ವಲ್ಪ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರು ಬಂದಿರೋರ ಥರ ಆದಲ್ಲಿ ಮಾತ್ರ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಕಂಟಿನ್ಯೂ ಆಗಿ. ನೋಡ್ತಿದ್ರಲ್ಲ ಬದನೆಕಾಯಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ಇದಕ್ಕೆ ಮೇಯ್ನ್ ರೀಸನ್ ಏನಂದರೆ ಉಪ್ಪು ನೀರಲ್ಲಿ ಇದನ್ನು ನೆನೆಸಿದ್ವಲ್ಲ, ಸೊ ಹಾಗಾಗಿ ಈ ಬದನೆಕಾಯಿ ಅನ್ನೋದು ನೋಡಲಿಕ್ಕೆ ಅಂದರೆ ಫ್ರೆಶ್ ಆಗಿದೆ, ಈಗ ತಾನೇ ಕುಯ್ದು ಮಾರ್ಕೆಟಿಂದ ತಂದಿರೋ ಹಾಗೆ, ಹೌದಲ್ವಾ? ಈಗ ಇದರಲ್ಲಿ ನಾವು 1/4 ಟೇಬಲ್ ಸ್ಪೂನಿನಷ್ಟು ಮನೆಯಲ್ಲೇ ಮಾಡಿರುವಂತಹ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಿನಷ್ಟು ಖಾರ ಪುಡಿ ಮನೆಯಲ್ಲೇ ಮಾಡಿರುವಂಥದ್ದು ಹಾಕ್ತಿದ್ದೀನಿ. ಹಾಗೆ ಮನೆಯಲ್ಲೇ ಮಾಡಿರುವಂತಹ ಅರ್ಧ ಟೇಬಲ್ ಸ್ಪೂನಿನಷ್ಟು ಗರಂ ಮಸಾಲನೂ ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಬೆರಕೆ ಮಾಡಿ. ನಾನಿಲ್ಲಿ 1.5 ಟೇಬಲ್ ಸ್ಪೂನಿನಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ಟರ್ನಿಂಗ್ ಪಾಯಿಂಟ್ ಇನ್ನೊಂದು ಏನಪ್ಪ ಅಂದರೆ ಟೇಸ್ಟ್ ಬರೋದು ಹುಳಿ ಮೊಸರು. ಹುಳಿ ಮೊಸರು ಇದ್ದರೆ ಮಾತ್ರ ನೀವು ಯಾವುದೇ ಥರ ಬಿರಿಯಾನಿ ಮಾಡಿದ್ರೂ ಹಾಕಿ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಓಕೆನಾ? ಇದು ಕೂಡ ಒಂದು ಸೀಕ್ರೆಟ್ ಅಂತಲೇ ಅಂದ್ಕೊಳ್ಳಿ. ನೀವು ಕೂಡ ಅಂದರೆ ಇದುವರೆಗೆ ಹುಳಿ ಮೊಸರು ಹಾಕಿದ್ರೆ ನೀವು ಬಿರಿಯಾನಿ ಮಾಡಿರ್ತೀರ ಅಂದ್ಕೊಳ್ಳಿ. ಈ ಥರ ಹುಳಿ ಮೊಸರು ಹಾಕಿ ಮತ್ತು ನೀವು ಮಾಡಿರೋ ಬಿರಿಯಾನಿಗೂ ಟೇಸ್ಟ್ ಮಾಡಿ, ಅವಾಗ ನಿಮಗೇನೆ ಡಿಫ್ರೆನ್ಸ್ ಗೊತ್ತಾಗೋಗುತ್ತೆ. ಓಕೆನಾ? ಈ ಥರ ಹಾಕಿ 1-2 ನಿಮಿಷ ಈ ಥರ ರೋಸ್ಟ್ ಮಾಡಿದ್ದಾದಮೇಲೆ ಇದರಲ್ಲಿ ನಾವು 4 ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡಿದ್ವಲ್ಲ ಅದನ್ನು ಕೂಡ ಹಾಕಿ ಒಮ್ಮೆಲೆ ನೀಟಾಗಿ ಕಲಸಿ. ಇಂಥ ಟೈಮಲ್ಲಿ ನಾವು ಮತ್ತೆ ಉಪ್ಪು, ಅರಿಶಿನ, ಖಾರ ಹಾಕಬೇಕನ್ನೋದು ಇದೇ ಇರೋದಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಹಾಕಿರೋದ್ರಿಂದ. ಈಗ ನಾವು ಪೇಸ್ಟ್ ಮಾಡಲಿಕ್ಕೆ ಹೇಳಿದ್ನಲ್ಲ ಆಗಲೇ ಸ್ಟಾರ್ಟಿಂಗಲ್ಲಿ, ಸೊ ಆ ಪೇಸ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಬೆರಕೆ ಮಾಡಬೇಕು. ಜಾಸ್ತಿಗೆ ನೀರು ಹಾಕಬೇಡಿ, ಸ್ವಲ್ಪ ನೀರು ಬೆರಕೆ ಮಾಡಿದ್ರೆ ಇದನ್ನು ನಮಗೆ ಗಟ್ಟಿ ಪೇಸ್ಟ್ ಆಗುತ್ತೆ. ಯಾಕಂದರೆ ಇದರಲ್ಲಿ ನಾವು ಗೋಡಂಬಿ ಎಲ್ಲ ಹಾಕಿದ್ವಲ್ಲ ಸ್ಟಾರ್ಟಿಂಗಲ್ಲೇ, ಸೊ ಹಾಗಾಗಿ ಇದೆಲ್ಲ ಹಾಕಿ ಒಮ್ಮೆಲೆ ನೀಟಾಗಿ ಕಲಿಸ್ಬಿಟ್ಟು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ಸ್ವಲ್ಪ ಥಿಕ್ನೆಸ್ ಆಗಿ ಚೆನ್ನಾಗಿರುತ್ತೆ. ಈ ಥರ ಮುಚ್ಚಳ ಮುಚ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ 5 ನಿಮಿಷ ನೋಡಿ. ಈ ಥರ ಆಗಿದ್ದಾದಮೇಲೆ ಒಮ್ಮೆಲೆ ನೀಟಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ಈಗ ಎಣ್ಣೆ ಬಿಡ್ತಾ ಇರುತ್ತೆ ಅಲ್ಲ, ಸೊ ಈ ಥರ ಸ್ವಲ್ಪ ಎಣ್ಣೆ ಬಿಟ್ಟರೆ ಸಾಕು. ಈ ಥರ ನೀವು ಮಧ್ಯದಲ್ಲಿ ಕಲಿಸ್ತಾನೇ ಇರಬೇಕು, ಇಲ್ಲಾಂದರೆ ತಳ ಅನ್ನೋದು ಹಿಡಿಯುತ್ತೆ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಮಧ್ಯ ಕಲಿಸ್ತಿರ್ಬೇಕು. ಇಂಥ ಟೈಮಲ್ಲಿ ನೀವು ಅರ್ಧ ಗಂಟೆ ನೆನೆಸಿಟ್ಟಿದ್ರಲ್ಲ ಅಕ್ಕಿನ, ಸೊ ಅದನ್ನು ಹಾಕಿಬಿಟ್ಟು ಈಗ ನಾನೊಂದು ಹೇಳ್ತೀನಿ ನೋಡಿ. ನಾನು ಇಲ್ಲಿ ನಾರ್ಮಲ್ ಅಕ್ಕಿ ಬಳಸ್ತಿರೋದು, ಅಂದರೆ 2 ಗ್ಲಾಸಿನ ಅಕ್ಕಿಗೆ 4 ಗ್ಲಾಸಿನಷ್ಟು ನಾನಿಲ್ಲಿ ನೀರನ್ನ ಅಂದರೆ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀವು ಬಾಸ್ಮತಿ ಅಕ್ಕಿ ಅಂದರೆ 2 ಗ್ಲಾಸಿನಷ್ಟು ಬಾಸ್ಮತಿ ಅಕ್ಕಿ ಬಳಸ್ತೀರಾ ಅಂದರೆ ನಾನು ಹಾಕಿರೋ ನೀರು ಕ್ವಾಂಟಿಟಿಗೆ ಅರ್ಧ ಗ್ಲಾಸ್ ನೀರನ್ನ ಕಡಿಮೆ ಮಾಡಿ ಹಾಕ್ಕೊಳ್ಳಿ. ಓಕೆನಾ? ಈಗ ಇದು ಪರ್ಫೆಕ್ಟಾಗಿ ನಿಮ್ಗೆ ಅರ್ಥ ಆಯಿತು ಅಂತಲೇ ಅನ್ಕೋತಿದ್ದೀನಿ. ಇದು ಬಾಸ್ಮತಿ ರೈಸ್ ಅವ್ರಿಗೆ ಬೇರೆ ಇರುತ್ತೆ, ನಾರ್ಮಲ್ ಅಕ್ಕಿ ಬಳಸೋರಿಗೆ ಬೇರೆ ಇರುತ್ತೆ. ಈಗ ಇದರಲ್ಲಿ ಇನ್ನೊಂದು ಟರ್ನಿಂಗ್ ಟ್ವಿಸ್ಟ್ ಪಾಯಿಂಟ್ ಏನಂದರೆ ಲಾಸ್ಟಿಗೆ ಒಂದು 6ರಿಂದ 7 ಡ್ರಾಪ್ಸ್ ಅಷ್ಟು ಈ ಥರ ನಿಂಬೆ ಹುಳಿನ ಹಿಂಡ್ಕೊಂಡು ಒಂದು ಸರಿ ನೀಟಾಗಿ ಕಲಿಸ್ಕೋಬೇಕು. ಆವಾಗ ಏನಾಗುತ್ತೆ ಅಂದರೆ ಅಕ್ಕಿ ಅನ್ನೋದು ಬಿಡಿಯಾಗಿ ಬರುತ್ತೆ, ಅಂದರೆ ಫುಲ್ ಕಂಪ್ಲೀಟು ಬೆಂದಿದ್ದಾದಮೇಲೆ ನನಗೆ ಸ್ವಲ್ಪ ಇಲ್ಲಿ ಉಪ್ಪು ಕಡಿಮೆ ಆಯಿತು. ಸೊ ಹಾಗಾಗಿ ಅರ್ಧ ಟೇಬಲ್ ಸ್ಪೂನಿನಷ್ಟು ಉಪ್ಪನ್ನು ಹಾಕಿದ್ದೀನಿ. ಇಲ್ಲಿ ನೋಡಿ ಫುಲ್ಲು 5 ನಿಮಿಷ ಹೈ ಫ್ಲೇಮಲ್ಲೇ ಇದನ್ನು ನಾವು ಬೇಯಿಸಬೇಕು. ಫುಲ್ಲು ಹೈ ಫ್ಲೇಮಲ್ಲೇ ಇದು ಬೇಯಿಸ್ತೀರಿ, ಬಟ್ ಮಧ್ಯೆ ಓಪನ್ ಮಾಡಿ ಕಲಿಸ್ತೀರಿ, ಯಾಕಂದರೆ ಕೆಳಗಡೆ ತಳ ಅಂಟೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 5 ನಿಮಿಷ ಕಂಟಿನ್ಯೂಸ್ ಆಗಿ ಇದನ್ನು ಹೈ ಫ್ಲೇಮಲ್ಲೇ ಬೇಯಿಸೋಕೆ ಬಿಡಿ. ಸೊ ನಿಮಗೆ ಗೊತ್ತಾಗಬೇಕಂದ್ರೆ ಅಂದರೆ ಎಲ್ಲಿ ತನಕ ಇದು ಬೇಯಬೇಕು ಅಂದರೆ ಈ ಅನ್ನ ಅಂದರೆ ಈ ನೀರಿನ ಕ್ವಾಂಟಿಟಿ ಕಡಿಮೆ ಆಯಿತು ಅಂದರೆ ನೋಡಿ ಈ ಥರ 70% ಈ ಥರ ಆಗೋಯಿತು ಅಂದರೆ ಫುಲ್ಲು ಲೋ ಫ್ಲೇಮಿಗೆ ಟರ್ನ್ ಮಾಡಿ ಇದರಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ನಾವು ರೋಸ್ಟ್ ಮಾಡಿದ್ದು ಎತ್ತಿಟ್ಟಿದ್ವಲ್ಲ ಅವೆಲ್ಲನೂ ಹಾಕಿ ಇದನ್ನು ನಾವೀಗ ದಮ್ ಮಾಡಲಿಕ್ಕೆ ಬಿಡಬೇಕು. ಯಾವ ಥರ ಅಂದರೆ ಫುಲ್ಲು ಲೋ ಫ್ಲೇಮ್ ಇಟ್ಟು ಯಾವುದಾದ್ರು ಒಂದು ತವ ಇಟ್ಟು ಅದ್ರ ಮೇಲೆ ಈ ಪಾತ್ರೆ ಇಟ್ಟು ಅದ್ರ ಮೇಲೆ ಯಾವುದಾದ್ರು ಭಾರ ಇರುವಂತಹ ವಸ್ತುನ ಈ ಥರ ಮೇಲೆ ಇಟ್ಬಿಡಬೇಕು. ಇಷ್ಟಿಟ್ಟು ಇಲ್ಲಿ ಒಂದು 5ರಿಂದ 10 ನಿಮಿಷದವರೆಗೆ ಈ ಥರ ದಮ್ ಮಾಡಲಿಕ್ಕೆ ಬಿಟ್ಬಿಟ್ರೆ ರುಚಿಕರವಾದ
ಬದನೆಕಾಯಿ ಬಿರಿಯಾನಿ ರೆಡಿ ಆಗೋಯಿತು. ನೋಡಿ, ನೋಡಲಿಕ್ಕೆ ತುಂಬ ಸಕ್ಕತ್ತಾಗಿದೆ. ಟೇಸ್ಟು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಮ ಹತ್ರನೇ ಇಟ್ಕೋಬೇಡಿ. ಚೆನ್ನಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ ಅನ್ಕೋತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.